ಇಸ್ರೇಲ್ ಇರಾನ್ ಸಂಘರ್ಷ, ಕ್ಷಿಪಣಿ ದಾಳಿ, ಖಮೇನಿ ಹತ್ಯೆ, ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿನ ಖಮೇನಿ ಖಲಾಸ್. ಇರಾನ್ ಮತ್ತು ಇಸ್ರೇಲ್ ಮಧ್ಯದಲ್ಲಿ ತೀವ್ರಗೊಂಡಿದೆ ಈ ಯುದ್ಧ. ಇರಾನ್ನ ಪರಮೋಚ್ಚ ನಾಯಕ ಖಮೇನಿಯನ್ನ ಖಲಾಸ್ ಮಾಡಲಾಗಿದೆ. ಜಂಟಿ ಸಮರವನ್ನ ಸಾರಿರುವಂತದ್ದು ಅಮೆರಿಕ ಮತ್ತು ಇಸ್ರೇಲ್. ಇರಾನ್ ಮೇಲೆ ಯುದ್ಧದ ಭೀಕರತೆ ತೀವ್ರಗೊಂಡಿದೆ. ಇರಾನ್ನ ಪರಮೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಖಲಾಸ್ ಆಗಿದೆ. ಅಯತುಲ್ಲಾ ಖಮೇನಿ ಜೊತೆಗಿದ್ದ 7 ಜನ ಅಧಿಕಾರಿಗಳ ಹತ್ಯೆ ಕೂಡ ಆಗಿದೆ. ಇಸ್ರೇಲ್ ಸೇನೆ ವೈಮಾನಿಕ ದಾಳಿಯನ್ನು ನಡೆಸಿದೆ. ಖಮೇನಿ ಮತ್ತು ತಂಡ ಅಧಿಕಾರಿಗಳು ಉಳಿದಿದ್ದಂತಹ ಕಟ್ಟಡದ ಮೇಲೆ ಖಮೇನಿ ಹತ್ಯೆ ಬಳಿಕ ಫೋಟೋವನ್ನ ರವಾನಿಸಿದ್ದು ಇಸ್ರೇಲ್. ನೆತನ್ಯಾಹು ಟ್ರಂಪ್ಗೆ ಖಮೇನಿ ಶವದ ಫೋಟೋ ರವಾನೆಯಾಗಿದೆ. ಫೋಟೋ ನೋಡಿದ ಬಳಿಕ ಅಮೆರಿಕ ಅಧ್ಯಕ್ಷ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಅಧಿಕೃತವಾಗಿ ಹತ್ಯೆಯನ್ನ ಮಾಡಿದ್ದೀವಿ, ಇರಾನ್ನ ಅಧ್ಯಕ್ಷನ ಹತ್ಯೆ ಅಂತ ಪೋಸ್ಟ್ ಮಾಡಿರುವುದು. ಖಮೇನಿ ಹತ್ಯೆ ಬಗ್ಗೆ ಟ್ರೂತ್ನಲ್ಲಿ, ಸಾಮಾಜಿಕ ಜಾಲತಾಣ ಟ್ರೂತ್ನಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ದಾರೆ. ಇರಾನ್ನಲ್ಲಿ 40 ದಿನ ಶೋಕಾಚರಣೆ ಕೂಡ ಘೋಷಣೆ ಆಗಿದೆ. ಈಗಾಗಲೇ ಖಮೇನಿ ಹತ್ಯೆ ಅಧಿಕೃತ. ಈಗ ಇರಾನ್ ಅಲ್ಲೋಲ ಕಲ್ಲೋಲವಾದಂತಹ ಪರಿಸ್ಥಿತಿಗೆ ತಲುಪಿದೆ. ಪರಮೋಚ್ಚ ನಾಯಕನಾಗಿದ್ದಂತಹ ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯಾಗಿದೆ. ಮಿಸೈಲ್ ದಾಳಿಯಲ್ಲಿ ಅವರು ಉಳಿದುಕೊಂಡಿದ್ದಂತಹ ಕಟ್ಟಡವನ್ನು ಗುರಿಯಾಗಿಸಿಕೊಂಡು ಮಿಸೈಲ್ ದಾಳಿಯನ್ನು ನಡೆಸಿತ್ತು ಇಸ್ರೇಲ್ ಮತ್ತು ಅಮೆರಿಕ. ಸೊ ಈ ದಾಳಿಯಲ್ಲಿ ಖಮೇನಿ ಖಲಾಸ್ ಆಗಿರೋದು. ಅವರ ಮಗಳು, ಅಳಿಯ ಮತ್ತು ಮೊಮ್ಮಗು ಕೂಡ ಸಾವನ್ನಪ್ಪಿದೆ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನು ನಡೆಸ್ತಾ ಇದೆ. ಖಮೇನಿ ಮಗಳು, ಅಳಿಯ ಮತ್ತು ಮೊಮ್ಮಗು ಹತ್ಯೆಯಾಗಿದೆ. ಖಮೇನಿ ಹತ್ಯೆ ಮಾತ್ರ ಅಲ್ಲ, ಖಮೇನಿ ಮಗಳು, ಅಳಿಯ ಮತ್ತು ಮೊಮ್ಮಗು ಕುಟುಂಬದ 4 ಹತ್ಯೆಯಾಗಿದ್ದು ಖಮೇನಿ ನಿವಾಸದ ಮೇಲೆ ನಡೆದಿದ್ದಂತಹ ಕ್ಷಿಪಣಿ ದಾಳಿ. ಟೆಹರಾನ್ನಲ್ಲಿ ಅಡಗಿದ್ದ ಬಗ್ಗೆ ಮಾಹಿತಿಯನ್ನ ಪಡೆದು ದಾಳಿಯನ್ನ ಮಾಡಿದೆ. ನಿಖರ ಮಾಹಿತಿ ಮೇರೆಗೆ ಆದಂತಹ ದಾಳಿ. ಇಲ್ಲೇ ಇದ್ದಾರೆ ಅಂತ ಖಮೇನಿ ಕುಟುಂಬದ 3 ಹತ್ಯೆಯನ್ನ ಮಾಡಿದೆ ಸೇನೆ. ಖಮೇನಿ ಸೇರಿದಂಗೆ 4 ಹತ್ಯೆ. ವಾಯುಸೇನೆಯಿಂದ ದಾಳಿ ಮಾಡಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಇದು ಖಮೇನಿ ಕುಟುಂಬ. ಆ ಫೋಟೋ ನೋಡ್ತಾ ಇದೆ. ಮೊಮ್ಮಗು, ಖಮೇನಿ ಮತ್ತು ಮಗಳು, ಜೊತೆಗೆ ಅಳಿಯ ಕೂಡ. ಒಟ್ಟಾರೆಯಾಗಿ 4 ಹತ್ಯೆಗೈಲಾಗಿದೆ. ಟೆಹರಾನ್ನಲ್ಲಿ ಇದ್ದಂತಹ ಮನೆಯಲ್ಲಿ ಇವರು ಅಡಗಿ ಕುಳಿತಿದ್ದಂತಹ ಮಾಹಿತಿ ಸಿಕ್ಕಿತ್ತು ಇಸ್ರೇಲ್ ಮತ್ತು ಅಮೆರಿಕಾಗೆ. ಖಚಿತ ಮಾಹಿತಿ ಮೇರೆಗೆ ಅಟ್ಯಾಕ್ ಮಾಡಿ ಈಗ ಹತ್ಯೆ ಮಾಡಲಾಗಿದೆ. ಮಿಸೈಲ್ ದಾಳಿ, ವಾಯುಸೇನೆಯಿಂದ ಆದಂತಹ ಡೆಡ್ಲಿ ಅಟ್ಯಾಕ್ ಇದೆ. ಇಸ್ರೇಲ್ ಮತ್ತು ಅಮೆರಿಕ ದಾಳಿ ತೀವ್ರಗತಿಯಲ್ಲಿ ನಿನ್ನೆಯಿಂದ ಕೂಡ ಆರಂಭ ಆಗಿರೋದು. ದಾಳಿ ಆಗ್ತಾ ಇದ್ದಂಗೆ ಖಮೇನಿ ಎಲ್ಲಿ ಹೋದ್ರು ಅನ್ನುವಂಥ ಅನುಮಾನಗಳು ಕಾಡ್ತಾ ಇತ್ತು. ಆ ಪ್ರಶ್ನೆಗಳಿತ್ತು. ಟೆಹರಾನ್ನಲ್ಲಿದ್ದಂಥ ಮನೆಯಲ್ಲಿದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಆ ಬಿಲ್ಡಿಂಗ್ ಅನ್ನೇ ಟಾರ್ಗೆಟ್ ಮಾಡಿ ಮಿಸೈಲ್ ದಾಳಿಯನ್ನ ಮಾಡಿ ಹತ್ಯೆ ಮಾಡಲಾಗಿದೆ. ಖಮೇನಿ ಜೊತೆಗೆ ಅವರ ಮಗಳು, ಮೊಮ್ಮಗು ಮತ್ತು ಅಳಿಯ ಕೂಡ ಇದ್ರು. ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿ ಶುರುವಾಯಿತ. ಹಾಗಾದ್ರೆ ಮತ್ತಷ್ಟು ತೀವ್ರಗೊಳ್ಳುತ್ತಾ ಯುದ್ಧ. ಇದು ಮೂರನೇ ಮಹಾಯುದ್ಧದ ಮುನ್ನುಡಿನ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಹೋಗ್ತಾ ಇದೆ. ವಿಶ್ವಸಂಸ್ಥೆಯ ಮೊರೆ ಹೋಗಿದೆ ಚೀನಾ. ಹಿಂಗಾದ್ರೆ ಹೆಂಗೆ ಅಂತ ಕೇಳ್ತಾ ಇದೆ ವಿಶ್ವಸಂಸ್ಥೆಗೂ. ಇಸ್ರೇಲ್ ಅಮೆರಿಕ ವಿರುದ್ಧ ಚೀನಾ ಕಿಡಿಕಾರ್ತಾ ಇದೆ. ವಿಶ್ವಸಂಸ್ಥೆಯ ಕದ ತಟ್ಟಿದೆ ಚೀನಾ ರಾಯಭಾರಿ ಕಚೇರಿ. ರೆಡ್ ಲೈನ್ ಅನ್ನ ಕ್ರಾಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾಗರಿಕರ ಸಾವು ನೋವು ಉಲ್ಲೇಖಿಸಿ ವಿಶ್ವಸಂಸ್ಥೆಯಲ್ಲಿ ಚೀನಾ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ತಕ್ಷಣವೇ ಯುದ್ಧ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆಗೆ ಒತ್ತಡ ಹಾಕಲಾಗ್ತಾ ಇದೆ ಚೀನಾ ಕಡೆಯಿಂದ. ರೆಡ್ ಲೈನ್ ದಾಟಿದ್ರೆ ನಾವು ಸುಮ್ಮನೆ ಕೂರಲ್ಲ, ಯುದ್ಧ ಮಾಡಬೇಕಾಗುತ್ತೆ, ಅಖಾಡಕ್ಕೆ ಇಳಿಬೇಕಾಗುತ್ತೆ ಎನ್ನುವಂತ ಎಚ್ಚರಿಕೆ. ಅಮೆರಿಕ ಇಸ್ರೇಲ್ ಮೇಲೆ ದಾಳಿಯ ಮುನ್ಸೂಚನೆಯನ್ನ ಚೀನಾ ಕೊಟ್ಟಾಗಿದೆ.
ಸೊ ಅಲ್ಲಿಗೆ ಇದು ಥರ್ಡ್ ವರ್ಲ್ಡ್ ವಾರ್ ಶುರುವಾಗುವಂತಹ ಲಕ್ಷಣಗಳ ಮೂರನೇ ಮಹಾಯುದ್ಧದ ಮುನ್ಸೂಚನೆಯ ಅನ್ನುವ ಪ್ರಶ್ನೆಗಳಿಗೆ ಒಂದಿಷ್ಟು ಪುಷ್ಟಿಯನ್ನು ನೀಡುವಂತಹ ಹೇಳಿಕೆಗಳು, ಸ್ಟ್ಯಾಂಡ್ಗಳು ಒಂದಿಷ್ಟು ದೇಶಗಳಿಂದ ವ್ಯಕ್ತವಾಗ್ತಾ ಇದೆ. ಇನ್ನು ರಷ್ಯಾ ಕಡೆಯಿಂದ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಒಪಿನಿಯನ್ ಬಂದಿಲ್ಲ. ಬಟ್ ಈ ಅಟ್ಯಾಕ್ ಮಾಡಬೇಕಾ ಬೇಡವಾ ಅನ್ನುವಂತಹ ವಿಚಾರವಾಗಿ ಇಲ್ಲಿವರೆಗೂ ಅಮೆರಿಕ ಸುಮ್ಮನೆ ಕಾದು ಕುಳಿತಿದ್ದು, ರಷ್ಯಾ ಏನಾದರೂ ಎಂಟ್ರಿ ಆಗಬಹುದಾ ಇರಾನ್ಗೆ ಸಪೋರ್ಟ್ ಅನ್ನ ಮಾಡಿಕೊಂಡು ಅನ್ನುವಂತಹ ಕಾರಣಕ್ಕಾಗಿ ಕಾದು ಕುಳಿತಿತ್ತು. ಬಟ್ ಅದನ್ನ ಲೆಕ್ಕಿಸದೇನೆ ಏಕಾಏಕಿಯಾಗಿ ನಿನ್ನೆ ಅಧಿಕೃತವಾದಂತಹ ಅಟ್ಯಾಕ್ ಮಾಡೋಕೆ ಶುರುವಾಯಿತು. ಚೀನಾ ಈಗ ಈ ಬಗ್ಗೆ ಬಾಯ್ಬಿಟ್ಟಿದೆ. ರೆಡ್ ಲೈನ್ ಕ್ರಾಸ್ ಮಾಡಿದ್ರೆ ನಾವು ಸುಮ್ಮನೆ ಕೂರಲ್ಲ ಅಂತ ವಾರ್ನ್ ಮಾಡಿದೆ. ಇರಾನ್ ಇಸ್ರೇಲ್ ನಡುವೆ ವಾರ್ ಹೇಗಿದೆ? ಇಸ್ರೇಲ್ನ ಆಪರೇಷನ್ ಖಮೇನಿ ಹೇಗಿತ್ತು? ಆಪರೇಷನ್ ಖಮೇನಿ ಯಾವ ರೀತಿಯಾಗಿ ನಡೆಸಿದೆ ಇಸ್ರೇಲ್? ನ್ಯೂಸ್ 18ನಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಯುದ್ಧ ಆರಂಭ ಆಯಿತು, ಎಸ್ಪೆಷಲಿ ಖಮೇನಿ ಹತ್ಯೆಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡಲಾಗಿತ್ತು ಅಂತ ಪಿನ್ ಟು ಪಿನ್ ಡೀಟೇಲ್ ನಿಮ್ಮ ನ್ಯೂಸ್ 18ನಲ್ಲಿ. ಈ ಭೀಕರ ಯುದ್ಧದ ಪ್ರತಿಯೊಂದು ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀವಿ. ಖಮೇನಿ ಹತ್ಯೆಗೆ ಸಂಚು ಪ್ಲಾನ್ ಯಾವ ರೀತಿಯಾಗಿ ಸಿದ್ಧವಾಗಿತ್ತು ಇಸ್ರೇಲ್ ಮತ್ತು ಅಮೆರಿಕ ಕಡೆಯಲ್ಲಿ, ಯಾವ ರೀತಿಯಾಗಿ ಹೊಡೆದು ಹಾಕ್ತು, ಟ್ರಂಪ್ ಮಾಡಿದಂತಹ ಶಪಥದ ಬೆನ್ನಲ್ಲೇ ಯಾವ ರೀತಿಯಾಗಿ ಅಟ್ಯಾಕ್ ಅನ್ನು ಮಾಡಲಾಯಿತು, ಖಮೇನಿ ಹತ್ಯೆಯನ್ನ 2 ದಿನದಲ್ಲಿ ಮಾಡಿದ್ದು ಹೇಗೆ, ಹಾಗಾದ್ರೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿಯ ಹತ್ಯೆಗೆ ಯಾವ ರೀತಿಯಾಗಿ ಪ್ಲಾನ್ ಮಾಡಿತ್ತು ಅನ್ನುವಂತಹ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಖಮೇನಿಯನ್ನ ಮುಗಿಸಿದ ಹೇಗೆ ಇಸ್ರೇಲ್? ಇರಾನ್ನ ಟೆಹರಾನ್ ಮೇಲೆ ಅಮೆರಿಕ ಇಸ್ರೇಲ್ ದಾಳಿಯನ್ನ ನಿನ್ನೆಯಿಂದ ನಡೆಸ್ತಾ ಇದೆ. ಅನೇಕ ಸಾವು ನೋವುಗಳು ಆಗ್ತಾನೆ ಇತ್ತು. ಟೆಹರಾನ್ ನಗರದ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ. ಖಮೇನಿ ಅಡಗಿದ್ದಂಥ ಕಟ್ಟಡದ ಮೇಲೆ ಜಂಟಿ ಅಟ್ಯಾಕ್ ಅನ್ನು ಮಾಡಲಾಯಿತು. ಇಸ್ರೇಲ್ ಮತ್ತು ಅಮೆರಿಕ ಜಂಟಿ ಮಿಸೈಲ್ಗಳನ್ನ ಎರಡೂ ಕಡೆಯಿಂದಲೂ ಕೂಡ ಏಕಕಾಲಕ್ಕೆ ಅಟ್ಯಾಕ್ ನಡೆಸಿದ್ದಂಥದ್ದು. ಅಂದ್ರೆ ಎಲ್ಲೆಲ್ಲಿ ಅವರ ವಾಯು ನೆಲೆಗಳನ್ನ ಯುದ್ಧ ನೆಲೆಗಳನ್ನಾಗಿ ತಾತ್ಕಾಲಿಕವಾಗಿ ರೆಡಿ ಮಾಡಿಕೊಂಡಿದ್ದಾರೆ ಈ ಇರಾನ್ನ ಸುತ್ತಮುತ್ತ ರಾಷ್ಟ್ರಗಳಲ್ಲಿ, ಚಿಕ್ಕಪುಟ್ಟ ರಾಷ್ಟ್ರಗಳಲ್ಲಿ, ಅಲ್ಲಿಂದ ಅಟ್ಯಾಕ್ ಮಾಡಿರುವಂಥದ್ದು. ಖಮೇನಿ ಅಡಗಿದ್ದ ತಾಣದ ಮೇಲೆ 30ಕ್ಕೂ ಹೆಚ್ಚು ಬಾಂಬ್ಗಳ ಸುರಿಮಳೆಯನ್ನ ಮಾಡಿದೆ. 30ಕ್ಕೂ ಹೆಚ್ಚು ಬಾಂಬ್ ಆ ಒಂದು ಬಿಲ್ಡಿಂಗ್ ಮೇಲೆ, ಟೆಹರಾನ್ನಲ್ಲಿದ್ದಂತಹ ಬಿಲ್ಡಿಂಗ್ ಮೇಲೆ ಆಗಿದ್ದು. ಡ್ರೋನ್ ಕ್ಷಿಪಣಿಗಳಿಂದ ಮಧ್ಯರಾತ್ರಿ ದಾಳಿಯಾಗಿದೆ. ಖಚಿತ ಮಾಹಿತಿ ಬಂದ ತಕ್ಷಣ ಆದಂತಹ ನಿರಂತರ ಅಟ್ಯಾಕ್ ಇದು. ಡ್ರೋನ್ ದಾಳಿ ಆಯಿತು, ಕ್ಷಿಪಣಿಗಳಿಂದಲೂ ಕೂಡ ಮಧ್ಯರಾತ್ರಿ ದಾಳಿಯಾಗಿದೆ. ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಖಮೇನಿ ಹತ್ಯೆ ಮಾಡಲಾಯಿತು. ನೆನೆ ಆಲ್ಮೋಸ್ಟ್ ಮಧ್ಯಾಹ್ನದ ಹೊತ್ತಿಗೆ ಆರಂಭವಾಗಿದ್ದು ಈ ಒಂದು ಅಟ್ಯಾಕ್ ಆ ಕಡೆಯಿಂದ, ಇಸ್ರೇಲ್ ಮತ್ತು ಅಮೆರಿಕ ಕಡೆಯಿಂದ. ರಾತ್ರಿ ಹೊತ್ತಿಗೆ ಖಮೇನಿ ಎಲ್ಲಿ ಅಡಗಿ ಕುಳಿತಿದ್ದಾರೆ ಎನ್ನುವಂಥ ವಿಚಾರವನ್ನ ಖಚಿತಪಡಿಸಿಕೊಂಡು ಮಾಡಿರುವಂತಹ ದಾಳಿಯಾಗಿದೆ. ಖಮೇನಿ ಮಗಳು, ಅಳಿಯ ಮತ್ತು ಮೊಮ್ಮಗು ಸಾವನ್ನಪ್ಪಿದೆ. ಟೋಟಲ್ ಒಟ್ಟಾರೆಯಾಗಿ 4 ಜನರ ಹತ್ಯೆ ಮಾಡಿರುವಂಥದ್ದು. ಖಮೇನಿ ಸೇರಿದಂಗೆ ಅವರ ಮಗಳು, ಮೊಮ್ಮಗಳು ಮತ್ತು ಅಳಿಯ 4 ಕೂಡ ಅದೇ ಮನೆಯಲ್ಲಿ ಅಡಗಿಕೊಂಡು ಕುಳಿತಿದ್ರು. ಜೊತೆಗೆ 7 ಜನ ಅಧಿಕಾರಿಗಳ ತಂಡ ಕೂಡ ಖಮೇನಿ ಜೊತೆಗೆ ಇತ್ತು. ಆ 7 ಜನರ ಅಧಿಕಾರಿಗಳ ಹತ್ಯೆ ಕೂಡ ಆಗಿದೆ. ಖಮೇನಿ ಹತ್ಯೆಯನ್ನ ಟ್ರಂಪ್ಗೆ ತಿಳಿಸಿದೆ ಅಮೆರಿಕ ಸೇನೆ. ಸೊ ನಾವು ಟಾರ್ಗೆಟ್ ಅನ್ನ ರೀಚ್ ಆಗಿದ್ದೀವಿ ಅನ್ನುವಂಥ ವಿಚಾರವನ್ನ ಟ್ರಂಪ್ಗೆ ಮುಟ್ಟಿಸಿರುವಂಥದ್ದು ಅಮೆರಿಕ ಸೇನೆ. ಸೊ ಶವದ ಫೋಟೋವನ್ನ ನೀಡಿ ಖಮೇನಿ ಹತ್ಯೆಯನ್ನ ದೃಢ ಆಗ್ತಾ ಇದ್ದಂಗೆ ಟ್ರಂಪ್ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ನಾವು ಅಂದುಕೊಂಡಂಗೆ ಖಮೇನಿಯನ್ನ ಹತ್ಯೆ ಮಾಡಿದ್ದೀವಿ ಅಂತ. ಸೊ ಅಲ್ಲಿಗಿದು ಅಧಿಕೃತವಾಗಿ ದೃಢಪಟ್ಟಿದೆ. ಅಧಿಕೃತವಾಗಿ ಖಮೇನಿ ಹತ್ಯೆ ಬಗ್ಗೆ ಟ್ರಂಪ್ ಟ್ರೂತ್ ನಲ್ಲಿ ಪೋಸ್ಟ್ ಮಾಡಿ ಇಡೀ ಪ್ರಪಂಚಕ್ಕೆ ತಿಳಿಸಿದ್ರು, ನಾವು ಹತ್ಯೆಯನ್ನ ಮಾಡಿದ್ದೀವಿ, ಟಾರ್ಗೆಟ್ ರೀಚ್ ಆಗಿದ್ದೀವಿ ಅಂತ. ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಪೋಸ್ಟ್ ಮಾಡಿದ್ರು ಈ ಸಂಬಂಧಪಟ್ಟಂಗೆ. ಸೊ ಅಲ್ಲಿಗೆ ಖಮೇನಿ ಹತ್ಯೆ ಕನ್ಫರ್ಮ್ ಅನ್ನುವಂಥ ವಿಚಾರ. ಖಮೇನಿ ಜೊತೆ ಇರಾನ್ ರಕ್ಷಣಾ ಸಚಿವ ಕೂಡ ಹತ್ಯೆ ಮಾಡಿದ್ದಾರೆ. ಒಟ್ಟಾರೆಯಾಗಿ 7 ಜನ ಪ್ರಮುಖ ಇರಾನ್ನ ಅಧಿಕಾರಿಗಳು, ಸೇನಾ ಅಧಿಕಾರಿಗಳನ್ನ
ಹತ್ಯೆ ಮಾಡಿರುವಂಥದ್ದು. ಖಮೇನಿ ಮಗಳು, ಅಳಿಯ, ಮೊಮ್ಮಗು ಸೇರಿದಂಗೆ 7 ಜನ ಅಧಿಕಾರಿಗಳ ತಂಡ, ಉಳಿದಂತ ಸಿಬ್ಬಂದಿಗಳು ಎಷ್ಟು ಜನ ಸಾವನ್ನಪ್ಪಿದ್ದಾರೋ ಗೊತ್ತಿಲ್ಲ. ನಿನ್ನೆ ಮಧ್ಯರಾತ್ರಿ ಆದಂಥ ಡ್ರೋನ್ ದಾಳಿ, ಕ್ಷಿಪಣಿ ದಾಳಿಗಳು ನಿರಂತರವಾಗಿ ಮಾಡಲಾಯಿತು. ಯಾವ ಬಿಲ್ಡಿಂಗ್ನಲ್ಲಿ ಇವರು ಅಡಗಿಕೊಂಡು ಕುಳಿತಿದ್ದಾರೆ ಎನ್ನುವಂಥ ವಿಚಾರ ಖಚಿತಪಡಿಸಿಕೊಂಡು ಅಮೆರಿಕ ಸೇನೆ ಮತ್ತು ಇಸ್ರೇಲ್ ಸೇನೆ ಜಂಟಿ ದಾಳಿಯನ್ನ ನಡೆಸಿ ಹತ್ಯೆಯನ್ನ ಮಾಡಿ ಆ ಫೋಟೋಸ್ಗಳನ್ನ ಟ್ರಂಪ್ಗೆ ರವಾನೆ ಮಾಡಲಾಯಿತು. ಎಸ್, ಟಾರ್ಗೆಟ್ ರೀಚ್ಡ್ ಅಂತ, ಖಮೇನಿ ಹತ್ಯೆ ಆಯಿತು ಅಂತ. ಅದಾದ್ಮೇಲೆ ಅಧಿಕೃತವಾಗಿ ಗೊತ್ತಾಗ್ತಾ ಇದ್ದಂಗೆ ಟ್ರಂಪ್ ಈ ಒಂದು ವಿಚಾರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿ ದೃಢಪಡಿಸಿದ್ರು, ನಾವು ನಮ್ಮ ಟಾರ್ಗೆಟ್ ಅನ್ನ ರೀಚ್ ಆಗಿದ್ದೀವಿ ಅಂತ. ಈ ಮೊದಲಿಂದಲೂ ಕೂಡ ಯಾವ ರೀತಿಯಾಗಿ ಇರಾನ್ಗೆ ಅಮೆರಿಕ ವಾರ್ನನ್ನ ಮಾಡ್ತಾ ಇತ್ತು ಮತ್ತು ಇಸ್ರೇಲ್ ವಾರ್ನನ್ನ ಮಾಡ್ತಾ ಇತ್ತು, ಒಂದು ಅಣು ಒಪ್ಪಂದಕ್ಕೆ ಬರಬೇಕು ಅನ್ನುವಂಥ ವಿಚಾರ. ಸೊ ಅದಕ್ಕೆ ಒಪ್ಪಿಕೊಳ್ಳದೆ ಇದ್ದಾಗ ಇದಕ್ಕೆ ನೀವು ತಕ್ಕನಾದಂಥ ಬೆಲೆಯನ್ನ ತೆರಬೇಕಾಗತ್ತೆ ಅಂತ ಅಮೆರಿಕ, ಟ್ರಂಪ್ ಓಪನ್ ಆಗಿ ವಾರ್ನನ್ನ ಮಾಡ್ತಾನೆ ಬಂದಿದ್ರು. ಸಮಯ ಬಂದ್ರೆ ಖಮೇನಿಯ ಹತ್ಯೆ ಮಾಡು ಕೂಡ ನಾವು ರೆಡಿ ಅನ್ನುವಂಥ ವಾರ್ನ್ ಏನ್ ಮಾಡಿದ್ರು. ಸೊ ಆ ಪ್ರಕಾರವಾಗಿ ಈಗ ಅಯತುಲ್ಲಾ ಅಲಿ ಖಮೇನಿ, ಇರಾನ್ನ ಪರಮೋಚ್ಚ ನಾಯಕನ ಹತ್ಯೆಯನ್ನ ಮಾಡಿದೆ ಅಮೆರಿಕ. ಸೊ ಇದು ಯುದ್ಧದ ಭೀಕರತೆ ಯಾವ ರೀತಿಯಾಗಿ ಇತ್ತು ನಿನ್ನೆಯಿಂದ ಅನ್ನುವಂಥ ವಿಚಾರವನ್ನು ನೋಡ್ತಾ ಇದ್ದೀವಿ. ಅಂದುಕೊಂಡಂತಹ ರೀತಿಯಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಮೇಲೆ ಹಿಡಿತವನ್ನ ಸಾಧಿಸುವಂತ ನಿಟ್ಟಿನಲ್ಲಿ ಶುರುವಾಗಿರುವಂತಹ ಈ ಒಂದು ವಾರ್ ಏನಿದೆ, ಸೊ ಇದು ಇರಾನ್ನ ಪರಮೋಚ್ಚ ನಾಯಕನ ಹತ್ಯೆವರೆಗೂ ಬಂದು ನಿಂತುಕೊಂಡಿದೆ. ಬಟ್ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಮೂರನೇ ಮಹಾಯುದ್ಧಕ್ಕೆ ಇದು ಮುನ್ನಡಿ ಆಗ್ಬಿಡುತ್ತಾ? ಯಾಕಂದ್ರೆ ಚೀನಾ ಕೂಡ ಈಗಾಗಲೇ ಎಂಟ್ರಿ ಆಗಿದೆ, ವಾರ್ನ್ ಮಾಡ್ತಾ ಇದೆ, ವಿಶ್ವಸಂಸ್ಥೆವರೆಗೂ ಕೂಡ ಹೋಗಿದೆ. ಇನ್ನು ಈ ಮಧ್ಯದಲ್ಲೇ ನೆನ್ನೆ ಆದಂತ ಅಟ್ಯಾಕ್ ನಲ್ಲಿ 7 ಜನರ ಹತ್ಯೆ ಕೂಡ ಮಾಡಿದೆ. ಇರಾನ್ನ ಪ್ರಮುಖ ನಾಯಕರುಗಳ ಹತ್ಯೆ, ಅಧಿಕಾರಿಗಳ ಹತ್ಯೆಯನ್ನ ಮಾಡಿದೆ. ಯಾರ್ಯಾರು ನಾಯಕರುಗಳು ಹತ್ಯೆಗೀಡಾಗಿದ್ದಾರೆ ಅನ್ನುವಂಥ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಜೀಜ್ ನಾಸಿರ್ ಝಡೆ ರಕ್ಷಣಾ ಸಚಿವರು, ಇರಾನ್ನ ರಕ್ಷಣಾ ಸಚಿವರು ಇವರು. ಇನ್ನು ಮೊಹಮ್ಮದ್ ಶಿರಜಿ ಸೇನಾ ಮುಖ್ಯಸ್ಥನ ಹತ್ಯೆಯಾಗಿದೆ. ಅಲಿ ಸಂಖಾನಿ ಸೇನಾ ಸಲಹೆಗಾರ, ಮೊಹಮ್ಮದ್ ಪಕ್ಪೋ IRGCಯ ಮುಖ್ಯಸ್ಥ, ಪ್ರಮುಖ ನಾಯಕರುಗಳು ಎಲ್ಲರೂ ಕೂಡ ಇದ್ರು ಖಮೇನಿ ಜೊತೆಗೆ. ಈ ಎಲ್ಲ ನಾಯಕರುಗಳ ಹತ್ಯೆಯಾಗಿದೆ. ಹುಸೇನ್ ಜಬಲ್ ಅಮೇಲಿಯನ್ SPNDಯ ಅಧ್ಯಕ್ಷ ಇವರು. ಇನ್ನು ರೆಜಾ ಮೆಜೋಫರಿನಿಯಾ SPNDಯ ಮಾಜಿ ಅಧ್ಯಕ್ಷ, ಸಾಲ್ಹೆ ಅಸಾದಿ ಗುಪ್ತಚರ ಕಮಾಂಡರ್. ಈ 7 ಜನ ಪ್ರಮುಖ ಅಧಿಕಾರಿಗಳ ಹತ್ಯೆಯಾಗಿದೆ ಖಮೇನಿಯ ಜೊತೆಗೆ. ಸೊ ನಿನ್ನೆ ಯುದ್ಧ ಆರಂಭ ಆಗ್ತಾ ಇದ್ದಂಗೆನೆ ಇವರೆಲ್ಲರೂ ಕೂಡ ಭೂಗತ ಆಗ್ಬಿಟ್ಟಿದ್ರು, ಅಂದ್ರೆ ಅಡಗಿಕೊಂಡು ಕುಳಿತುಕೊಂಡು ಬಿಟ್ಟಿದ್ರು. ಎಲ್ಲಿ ಹೋದ್ರು ಅನ್ನುವಂತ ಪ್ರಶ್ನೆಯನ್ನ ಕೇಳಲಾಗ್ತಾ ಇತ್ತು. ಸೊ ಆ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಸೊ ಅದು ಅಲ್ಲಿಗೆ ಗೊತ್ತಾಗಿತ್ತು ಯುದ್ಧದ ಭೀಕರತೆ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಅಂತ. ಅಲ್ಲಿಂದ ಇವರು ಹೋದಂತವರು ಆ ಬಿಲ್ಡಿಂಗ್ ನಲ್ಲಿನೇ ತಂಗಿದ್ರು ಅನ್ನೋ ವಿಚಾರವನ್ನ ಖಚಿತಪಡಿಸಿಕೊಂಡಾದಂತ ದಾಳಿಯಲ್ಲಿ ಈಗ ಹತ್ಯೆಗೆ ಈಡಾಗಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇಷ್ಟೆಲ್ಲ ಬೆಳವಣಿಗೆಗಳು ಆದ ನಂತರದಲ್ಲಿ ಖಮೇನಿ ಹತ್ಯೆ ಮತ್ತು ನಾಗರಿಕರ ಮೇಲೆ ಆಗಿದ್ದಂಥ ದಾಳಿಗಳು, ಪುಟ್ಟ ಮಕ್ಕಳು ಕೂಡ ಶಾಲೆ ಮೇಲೆ ಆದಂಥ ದಾಳಿ, ಅಲ್ಲಿ 30 ರಿಂದ 40 ಜನ ಹೆಣ್ಮಕ್ಕಳೇ ಸತ್ತು ಹೋಗಿದ್ದಾರೆ, ವಿದ್ಯಾರ್ಥಿನಿಯರು. ಈ ಎಲ್ಲ ವಿಚಾರಗಳನ್ನ ನೋಡಿರುವಂತಹ ಚೀನಾ ವಾರ್ನ್ ಮಾಡ್ತಾ ಇದೆ. ವಿಶ್ವಸಂಸ್ಥೆಗೆ ಹೋಗಿದೆ ಚೀನಾ. ಏನ್ ಹೇಳಿದ್ದು ಚೀನಾ ಅನ್ನುವಂಥ ವಿಚಾರವನ್ನ ನೋಡೋಣ. ಇರಾನ್ ನಾಯಕ ಖಮೇನಿ ಹತ್ಯೆಗೆ ಚೀನಾ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಇದನ್ನ ನಾವು ಸಹಿಸೋದಿಲ್ಲ. ನಾಗರಿಕರ ಸಾವು ನೋವನ್ನ ಉಲ್ಲೇಖಿಸಿ ಚೀನಾ ಕಿಡಿಕಾರ್ತಾ ಇದೆ. ವಿಶ್ವಸಂಸ್ಥೆಯ ಕದ ತಟ್ಟಿರುವಂತದ್ದು. ಮಧ್ಯಪ್ರವೇಶ ಆಗಬೇಕು ವಿಶ್ವಸಂಸ್ಥೆ, ಆದಷ್ಟು ಬೇಗ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಚೀನಾ ವಾರ್ನ್ ಮಾಡ್ತಾ ಇದೆ. ಸದ್ಯಕ್ಕೆ ಮನವಿ ಮಾಡಿಕೊಂಡಿರುವಂತದ್ದು ವಿಶ್ವಸಂಸ್ಥೆ ಮುಂದೆ. ರೆಡ್ ಲೈನ್ ದಾಟಿದ್ರೆ ನಾವು ಕೂಡ ಸುಮ್ಮನೆ ಕೂರೋದಿಲ್ಲ. ಯುದ್ಧವನ್ನ ಮಾಡ್ತಾ ಇದ್ದಾರೆ, ಅದನ್ನು ಇಲ್ಲಿಗೆ ನಿಲ್ಲಿಸಬೇಕು. ರೆಡ್ ಲೈನ್ ಇನ್ನೂ ಏನಾದರೂ ದಾಟಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ, ತಕ್ಷಣವೇ ಯುದ್ಧ ನಿಲ್ಲಿಸಬೇಕು ಅಂತ ವಿಶ್ವಸಂಸ್ಥೆಗೆ ಒತ್ತಡವನ್ನ ಹಾಕ್ತಾ ಇದೆ ಚೀನಾ. ಸುಮ್ಮನೆ ಇರೋದಿಲ್ಲ ನಾವು ಅಂತ ಹೇಳ್ತಾ ಇದೆ, ವಾರ್ನ್ ಮಾಡ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮತ್ತು ಸ್ಥಿರತೆ ಕಾಪಾಡಬೇಕು. ಸೊ ಅದಕ್ಕೆ ವಿಶ್ವಸಂಸ್ಥೆಯ ಮಾರ್ಗದರ್ಶನ ಬೇಕು, ಮಧ್ಯಸ್ಥಿಕೆ ಬೇಕು ಅಂತ ಚೀನಾ ಹೇಳ್ತಾ ಇದೆ. ಇನ್ ಕೇಸ್ ಇದೇನಾದ್ರೂ ಮುಂದೆ ಬರೆದ್ರೆ, ಇಲ್ಲಿಗೆ ನಿಲ್ಲಿಸಿಲ್ಲ ಅಂತಿದ್ರೆ ನಾವು ಸುಮ್ಮನೆ ಇರೋದಿಲ್ಲ, ನಾವು ದಾಳಿ ಮಾಡಬೇಕಾಗುತ್ತೆ. ಇರಾನ್ನ ಪರವಾಗಿ ಅಂದ್ರೆ ಅಮೆರಿಕ ಮತ್ತು
ಇಸ್ರೇಲ್ನ ವಿರುದ್ಧವಾಗಿ ನಾವು ಅಟ್ಯಾಕ್ ಮಾಡಬೇಕಾಗತ್ತೆ ಅಂತ ಚೀನಾ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ ಅನೇಕ ಸಾವು ನೋವುಗಳಾಗಿದ್ದಾವೆ. ಸೊ ಹಾಗಾಗಿ ತಿದ್ದುಕೊಳ್ಬೇಕು, ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ. ಸೊ ಈ ಎಲ್ಲ ಅಪ್ಡೇಟ್ಸ್ಗಳನ್ನ ನೋಡ್ತಾ ಇದೀವಲ್ಲ, ಇರಾನ್ ಮತ್ತು ಇಸ್ರೇಲ್ ನಡುವೆ ಈ ಯುದ್ಧ ಆರಂಭ ಆಗೋದಕ್ಕೆ ಕಾರಣ ಏನು, ಮತ್ತೆ ಅಮೆರಿಕ ಇದಕ್ಕೆ ಎಂಟ್ರಿ ಆಗೋದಕ್ಕೆ ರೀಸನ್ ಏನು ಅನ್ನುವಂಥ ವಿಚಾರವನ್ನು ಕೂಡ ನೋಡ್ತಾ ಹೋಗೋಣ. ಅಣುಶಕ್ತಿ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳುವುದಕ್ಕೆ ಇರಾನ್ ಯತ್ನ ಮಾಡ್ತಾ ಇದೆ. ಸೊ ನ್ಯೂಕ್ಲಿಯರ್ ಬಾಂಬ್ಗಳನ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಆ ಸಾಮರ್ಥ್ಯವನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಇರಾನ್ ಯತ್ನ ಮಾಡ್ತಾ ಇದೆ, ಮುಂದಾಗ್ತಾ ಇದೆ. ಇರಾನ್ನ ಈ ಪ್ರಯತ್ನಕ್ಕೆ ಇಸ್ರೇಲ್ ಮತ್ತು ಅಮೆರಿಕ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಇಸ್ರೇಲ್ ಕೂಡ ಮಧ್ಯಪ್ರಾಚ್ಯದಲ್ಲಿರುವಂತಹ ಒಂದು ರಾಷ್ಟ್ರ. ಸೊ ಇರಾನ್ ಇಲ್ಲಿ ಸ್ಟ್ರಾಂಗ್ ಆಗ್ಬಿಟ್ರೆ ನಮ್ಮ ಗತಿ ಏನು ಅನ್ನುವಂತಹ ರೀತಿಯಲ್ಲಿ ಇಸ್ರೇಲ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರುವಂತದ್ದು ಅಮೆರಿಕ. ಅದರ ಸಪೋರ್ಟ್ ಅನ್ನ ಇಸ್ರೇಲ್ ಪಡೆದುಕೊಳ್ತಾ ಇದೆ. ಇರಾನ್ ಅಣ್ವಸ್ತ್ರ ಶಕ್ತಿ ಹೆಚ್ಚಿಸಿಕೊಂಡ್ರೆ ಅಪಾಯದ ಭೀತಿ ಇದೆ ಈ ರಾಷ್ಟ್ರಗಳಿಗೆ. ಸೊ ಇಸ್ರೇಲ್ಗೂ ಕೂಡ ಈ ಭೀತಿ ಕಾಡ್ತಾ ಇದೆ. ಸೊ ಹಾಗಾಗಿ ಇರಾನ್ ಮೇಲೆ ಕೆಂಡ ಕಾರ್ತಾ ಇರುವಂತದ್ದು, ಅದನ್ನ ನಮ್ಮ ಸುಪರ್ದಿಗೆ ತೆಗೆದುಕೊಳ್ಳಬೇಕು ಅಂತ ಇಸ್ರೇಲ್ ಮುಂದಾಗಿರೋದು. ಅಣ್ವಸ್ತ್ರ ಪ್ರಯತ್ನ ಕೈ ಬಿಡುವಂತೆ ಇರಾನ್ಗೆ ವಾರ್ನಿಂಗ್ ಮಾಡಿದ್ದು ಅಮೆರಿಕ ಮತ್ತು ಇಸ್ರೇಲ್. ಇದೆಲ್ಲ ಆಗೋದಿಲ್ಲ, ಸ್ಟಾಪ್ ಮಾಡಬೇಕು ಅನ್ನುವಂಥ ವಾರ್ನ್ ಮಾಡ್ತಾನೆ ಇತ್ತು ಈ ಹಿಂದಿನಿಂದಲೂ ಕೂಡ. ಇರಾನ್ನಿಂದ ನಿಗದಿತ ಮಿತಿಗಿಂತ ಹೆಚ್ಚು ಯುರೇನಿಯಂ ಉತ್ಪಾದನೆ ಆಗ್ತಾ ಇತ್ತು. ಸೊ ಈ ಅಣ್ವಸ್ತ್ರ ರೆಡಿ ಮಾಡೋಕೆ ಬೇಕಾಗಿರುವಂತಹ ಈ ಒಂದು ಉತ್ಪಾದನೆ ಆಗ್ತಾ ಇದ್ದಂತ ಯುರೇನಿಯಂ, ಸೊ ಅದನ್ನ ಸ್ಟಾಪ್ ಮಾಡಬೇಕು ಅನ್ನುವಂಥ ಬೇಡಿಕೆಯನ್ನ ಅಥವಾ ತಾಕೀತನ್ನ ಇಟ್ಟಿತ್ತು. ಅದನ್ನ ಕೇಳೋಕೆ ತಯಾರಿರಲಿಲ್ಲ ಇರಾನ್. ಇರಾನ್ನ ಯುರೇನಿಯಂ ಉತ್ಪಾದನೆಗೆ ಅಮೆರಿಕ ಮತ್ತು ಇಸ್ರೇಲ್ ಆತಂಕವನ್ನ ವ್ಯಕ್ತಪಡಿಸಿತ್ತು. ಎಷ್ಟು ಬೇಕಲ್ಲ ಒಂದು ರಾಷ್ಟ್ರಕ್ಕೆ, ಅದನ್ನ ಮೀರಿ ಇವರು ಸಂಗ್ರಹಿಸ್ತಾ ಇದ್ದಾರೆ. ಸೊ ಇದು ಇಡೀ ಜಗತ್ತಿಗೆ ಅಸುರಕ್ಷಿತವಾಗಿರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಆ ಒಂದು ಆಕ್ರೋಶದ ಹಿನ್ನೆಲೆಯಲ್ಲಿ ಶುರುವಾದಂತಹ ಯುದ್ಧ ಇದು. ಇದಕ್ಕೆ ಬ್ರೇಕ್ ಹಾಕುವಂತೆ ಪದೇ ಪದೇ ಎಚ್ಚರಿಕೆಗಳನ್ನ ಇರಾನ್ಗೆ ಕೊಡಲಾಗ್ತಾ ಇತ್ತು. ಅದು ನಮ್ಮ ಕೆಪಾಸಿಟಿ, ನಾವು ಮಾಡ್ಕೊಳ್ತೀವಿ ಅಂತ ಇರಾನ್ನ ಅಧ್ಯಕ್ಷ ಈ ಮೊದಲಿಂದಲೂ ಕೂಡ ಅವರಿಗೆ ತಿರುಗೇಟನ್ನ ಕೊಡಲಾಗ್ತಾ ಇತ್ತು. ನಾವು ಸ್ವತಂತ್ರವಾಗಿದ್ದೀವಿ, ನಾವು ಮಾಡಿಕೊಳ್ತೀವಿ ಅಂತ. ಬಟ್ ಇದನ್ನ ಸುತಾರಾಮ್ ಒಪ್ಪಿಕೊಳ್ಳೋದಕ್ಕೆ ಅಮೆರಿಕ ಮತ್ತು ಇಸ್ರೇಲ್ ರೆಡಿ ಆಗಿರಲಿಲ್ಲ. ಇದನ್ನು ಹೊರತುಪಡಿಸಿದಂಗೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಹೀಗೇನಾದ್ರೂ ಆಗ್ಬಿಟ್ರೆ ಇರಾನ್ನ ಸರ್ವಾಧಿಕಾರಿ ಧೋರಣೆ ಶುರುವಾಗ್ಬಿಡತ್ತೆ, ಅವರೇ ಸ್ಟ್ರಾಂಗ್ ಅನ್ನುವಂಥ ರೀತಿಯಲ್ಲಿ ಆಗ್ಬಿಡತ್ತೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ. ಅದನ್ನ ತಡಿಬೇಕು ಅನ್ನುವಂಥ ಅಜೆಂಡಾ ಕೂಡ ಇತ್ತು. ಇರಾನ್ ಇಸ್ರೇಲ್ ನಡುವೆ ತಾಂತ್ರಿಕ ಯುದ್ಧ ಕೂಡ ಇದೆ. ಸೊ ಇದೇ ಹಿನ್ನೆಲೆಯಲ್ಲಿ ಇಸ್ರೇಲ್ ಏನಾದ್ರೂ ಈಗ ಸುಮ್ಮನಿದ್ಬಿಟ್ರೆ ಇದು ಮುಂದಿನ ದಿನಗಳಲ್ಲಿ ಇರಾನ್ನ ಪ್ರಬಲಶಾಲಿ ಆಗೋದಕ್ಕೆ, ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಪ್ರಬಲಶಾಲಿ ಆಗೋದಕ್ಕೆ ಕಾರಣ ಆಗ್ಬಿಡತ್ತೆ. ನಾವು ಸುಮ್ಮನೆ ಇರಬಾರದು ಅನ್ನುವಂಥ ರೀತಿಯಲ್ಲಿ ಯುದ್ಧ ಶುರು ಮಾಡ್ತು. ಇದು ಕೇವಲ ಸೈನ್ಯಗಳ ನಡುವಿನ ಹೋರಾಟವಲ್ಲ, ಕೇವಲ ಇಸ್ರೇಲ್ನ ಸೈನ್ಯ ಅಥವಾ ಇರಾನ್ನ ಸೈನ್ಯದ ಮಧ್ಯದ ನಡೀತಾ ಇರುವಂತಹ ವಾರ್ ಅಲ್ಲ. ಇಡೀ ರಾಷ್ಟ್ರದ ಪರವಾಗಿ, ಇಡೀ ಪ್ರಪಂಚದ ಪರವಾಗಿ ನಾವು ಯುದ್ಧ ಮಾಡ್ತಾ ಇದ್ದೀವಿ ಅಂತ ಒಂದು ಕಡೆ ಇಸ್ರೇಲ್ ಮತ್ತು ಅಮೆರಿಕ ಹೇಳಿಕೊಳ್ತಾ ಇದೆ. ಎರಡೂ ದೇಶಗಳಲ್ಲೂ ಕೂಡ ಸಾವು ನೋವುಗಳು ಸಂಭವಿಸಿದೆ. ಇಸ್ರೇಲ್ನ ಒಂದಿಷ್ಟು ಪ್ರಮುಖ ಭಾಗಗಳಲ್ಲಿ ಇರಾನ್ ಕೂಡ ಅಟ್ಯಾಕ್ ಅನ್ನ ಮಾಡ್ತು, ನಿನ್ನೆ ಪ್ರತಿದಾಳಿಯನ್ನ ನಡೆಸ್ತು. ಅಲ್ಲಿ ಒಂದಿಷ್ಟು ಸಾವು ನೋವುಗಳು ಸಹಜವಾಗಿದೆ. ಯುದ್ಧದ ಸಹಜವಾದಂಥ ಪರಿಣಾಮ ಸಾವು ನೋವುಗಳು, ನಷ್ಟ. ಮಧ್ಯಪ್ರಾಚ್ಯದಲ್ಲಿ ಆಧಿಪತ್ಯಕ್ಕಾಗಿ ಇಸ್ರೇಲ್ ಮತ್ತು ಇರಾನ್ ಪೈಪೋಟಿಯನ್ನು ನಡೆಸ್ತಾ ಇದೆ. ಮೇನ್ ಅಜೆಂಡಾ ಇರುವಂಥದ್ದು ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ ನಮ್ಮ ಪಾರುಪತ್ಯವನ್ನ ನಾವು ಸಾಧಿಸಬೇಕು ಅನ್ನುವಂಥದ್ದೇ ಮೇನ್ ಅಜೆಂಡಾ ಆಗಿದೆ. ಸೊ ಇಲ್ಲಿ ನಾವೇ ಸ್ಟ್ರಾಂಗ್ ಆಗಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಇರಾನ್ ತನ್ನನ್ನು ಇಸ್ಲಾಮಿಕ್ ಗಣರಾಜ್ಯವೆಂದು ಘೋಷಿಸಿಕೊಂಡಿದೆ. ಇಸ್ಲಾಮಿಕ್ನ ಕಂಟ್ರಿಗಳೇನಿದೆ, ಈ ಗಲ್ಫ್ ಕಂಟ್ರಿಗಳು, ಅರಬಿಕ್ ಕಂಟ್ರಿಗಳು, ಅಲ್ಲಿ ನಾವೇ ಸ್ಟ್ರಾಂಗ್ ಅನ್ನುವಂತಹ ರೀತಿಯಲ್ಲಿ ಸ್ವಯಂ ಘೋಷಣೆಯನ್ನ ಮಾಡ್ಕೊಂಡು ಬಿಟ್ಟಿದೆ. ಅದರ ಮುಂದುವರೆದ ಭಾಗ ಅನ್ನುವಂತಹ ರೀತಿಯಲ್ಲೇನೆ ಅವರು ಈ ಅಣ್ವಸ್ತ್ರಗಳನ್ನ ಹೆಚ್ಚಿನ ರೀತಿಯಲ್ಲಿ ನಾವು ರೆಡಿ ಮಾಡಿ ಇಟ್ಕೊಳ್ಬೇಕು, ಅವಾಗ ಇಡೀ ಮಧ್ಯಪ್ರಾಚ್ಯದ ರಾಷ್ಟ್ರಗಳನ್ನ ಆರಾಮಾಗಿ ಹೆದರಿಸಬಹುದು, ನಾವೇ ಸ್ಟ್ರಾಂಗ್ ಅನ್ನುವಂಥ ರೀತಿಯಲ್ಲಿ ಬಿಂಬಿಸ್ಕೊಳ್ಬಹುದು ಅನ್ನುವಂತಹ ರೀತಿಯಲ್ಲಿ ಈ ಒಂದು ಅಣುಬಾಂಬ್ಗಳನ್ನ, ನ್ಯೂಕ್ಲಿಯರ್ಗಳನ್ನ, ಆ ಸಾಮರ್ಥ್ಯವನ್ನ ಜಾಸ್ತಿ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದು. ಸೊ ಅದರ ಪೈಪೋಟಿ ಕೂಡ ಇದಕ್ಕೆ ಪ್ರಮುಖವಾದಂಥ ಕಾರಣ. ಮಧ್ಯಪ್ರಾಚ್ಯದಲ್ಲಿ ಸರ್ವಾಧಿಕಾರಿಯನ್ನ ನಡೆಸೋದಕ್ಕೆ ಇರಾನ್ ತನ್ನ ಫ್ರಾಕ್ಸಿ ಗುಂಪುಗಳ ಮೂಲಕ ಅಸ್ಥಿರತೆ ಸೃಷ್ಟಿಸಲು ಪ್ರಯತ್ನವನ್ನ ಮಾಡ್ತಾ ಇತ್ತು ಅನ್ನುವಂಥ ವಿಚಾರ ಕೂಡ ಈ ಯುದ್ಧಕ್ಕೆ ಪ್ರಮುಖವಾದಂಥ ಕಾರಣ. ಇಸ್ರೇಲ್ ವಿರೋಧಿಗಳಾದ ಹೆಜ್ಬುಲ್ಲಾ, ಹೌತಿ ಉಗ್ರರಿಗೆ ಇರಾನ್ ಆರ್ಥಿಕ ನೆರವನ್ನ ನೀಡ್ತಾ ಇತ್ತು.
ಶತ್ರುವಿನ ಶತ್ರು ಇಲ್ಲಿ ಮಿತ್ರ ಅನ್ನುವಂಥ ರೀತಿಯಲ್ಲಿ ಇಸ್ರೇಲ್ಗೆ ಈ ಮೊದಲಿಂದಲೂ ಕೂಡ ಕಂಟಕವಾಗಿ ಕಾಡ್ತಾ ಇದ್ದಿದ್ದು ಹೌತಿ ಉಗ್ರರು. ಸೊ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದು ಇರಾನ್ ಅನ್ನುವಂತಹ ಆಪಾದನೆ ಆರೋಪ ಇಸ್ರೇಲ್ನದ್ದಾಗಿತ್ತು. ಸೊ ಅರಬ್ ರಾಷ್ಟ್ರಗಳ ಜೊತೆ ಇಸ್ರೇಲ್ ಭದ್ರತಾ ಒಪ್ಪಂದವನ್ನ ಮಾಡಿಕೊಳ್ತು. ಸೊ ಇದು ಕೂಡ ಪ್ರಮುಖವಾದಂತಹ ಕಾರಣ. ಇರಾನ್ ಕೂಡ ಕೆಂಡ ಕಾರೋದಕ್ಕೆ, ಆಕ್ರೋಶವನ್ನ ವ್ಯಕ್ತಪಡಿಸಿಕೊಳ್ಳೋದಕ್ಕೆ, ಅಮೆರಿಕ ಇಸ್ರೇಲ್ಗೆ ಸಪೋರ್ಟ್ ಮಾಡೋದಕ್ಕೆ. ಸೊ ಇದೆಲ್ಲವೂ ಕೂಡ ಪ್ರಮುಖವಾದಂತಹ ಕಾರಣಗಳಾಗಿದೆ.